ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನೀರು ಜೀವಜಲ. ಭೂಮಿಯಲ್ಲಿ ಇರುವ ಸಕಲ ಜೀವಜಾಲಗಳಿಗೂ ನೀರು ಬಹಳ ಮುಖ್ಯ, ಅಮೂಲ್ಯ, ಅವಶ್ಯಕ, ಅವಶ್ಯಕ, ಅನಿವಾರ್ಯ. ನೀರಲ್ಲದೆ ಬದುಕು ಇಲ್ಲ. ನೀರಿಲ್ಲದೆ ಬದುಕು ಯಾವ ಜೀವಿಗಳಿಗೂ ಸಾಧ್ಯವೇ ಇಲ್ಲ ಈ ಭೂಮಿಯಲ್ಲಿ. ಈ ನೀರನ್ನು ಯಾವ ರೀತಿ ನಾವು ಉಳಿಸಬೇಕು, ಬೆಳೆಸಬೇಕು, ಸಂರಕ್ಷಣೆ ಮಾಡಬಹುದು, ನಮ್ಮ ಅಂತರ್ಜಲ ಮಟ್ಟವನ್ನು ಯಾವ ರೀತಿ ಹೆಚ್ಚಿಗೆ ಮಾಡಬಹುದು, ನಮ್ಮ ಬಾವಿಯ ಅಂತರ್ಜಲವನ್ನು ಯಾವ ರೀತಿ ಹೆಚ್ಚಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಇದು ನಮ್ಮ ಮನೆಯ ನೀರಿನ ಟ್ಯಾಂಕಿ. ನಮ್ಮ ಬಾವಿಯಿಂದ ಮೋಟಾರ್ ಪಂಪಿನ ಮೂಲಕ ನೀರನ್ನು ಹಾಯಿಸಿ ನಾವು ಈ ಟ್ಯಾಂಕಿಯಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಳ್ಳುತ್ತೇವೆ. ಆ ಸಂಗ್ರಹ ಮಾಡಿ ಇಟ್ಟುಕೊಂಡಂತಹ ನೀರು ಆವಿಯಾಗಿ ಹೋಗಬಾರದು ಎಂಬ ಉದ್ದೇಶದಿಂದ ಇಲ್ಲಿಯೂ ಕೂಡ ನಾವು ನೆರಳು ಪರದೆಯನ್ನು ಹಾಕಿ ಟ್ಯಾಂಕಿಯನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟಿರುತ್ತೇವೆ. ಇಲ್ಲಿ ನೀರು ಜೀವಜಲ. ಬಾವಿಯಲ್ಲಿ ಇದ್ದರೆ ಮಾತ್ರ ಅದನ್ನು ನಾವು ತೆಗೆದುಕೊಂಡು ಬಳಸಿಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀರಿನ ಕೊರತೆಯಿಂದ ನಾವು ಬಳಲಬೇಕಾಗುತ್ತದೆ. ನೀರಿಲ್ಲದೆ ಬಹಳಷ್ಟು ಮಹಿಳೆಯರು, ಶಾಲಾ ಮಕ್ಕಳು ಕೂಡ ಇವತ್ತು ಬಹಳಷ್ಟು ದೂರ ಹೋಗಿ ನೀರನ್ನು ತರುವುದನ್ನು ನಾವು ಪತ್ರಿಕೆ ಮಾಧ್ಯಮಗಳಲ್ಲಿ ಆಗಾಗ ನೋಡುತ್ತೇವೆ, ಗಮನಿಸುತ್ತಿದ್ದೇವೆ. ಆದರೆ ನೀರನ್ನು ಇಂಗಿಸುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆಯ ಬಾವಿ. ಇದು ನಮ್ಮ ಜಲಮೂಲ. ಬಹಳ ವರ್ಷಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿಗಾಗಿ ಜೀವಜಲವನ್ನು ನಮಗೆ ನೀಡಿ ನಮ್ಮ ಜೀವವನ್ನು ಉಳಿಸುವಲ್ಲಿ, ಕಾಪಾಡುವಲ್ಲಿ ಈ ಬಾವಿಯು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಯಾಕೆಂದರೆ ಈ ಬಾವಿ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಮತ್ತು ನಮ್ಮ ದೇಶದಲ್ಲಿ ಬಹಳ ಹಿಂದಿನಗಳಿಂದಲೂ ಚಾಲ್ತಿಯಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಒಂದು ರಚನೆಯಾಗಿದೆ. ಬಾವಿಗೆ ಒಂದು 5,000 ವರ್ಷಗಳ ಇತಿಹಾಸ ಇರುವುದರಿಂದ ಬಾವಿಯನ್ನು ಯಥೇಚ್ಛವಾಗಿ ಎಲ್ಲ ಕಡೆಯೂ ನಾವು ಕಾಣಬಹುದಾಗಿರುತ್ತದೆ. ಕಳೆದ 20 ವರ್ಷಗಳ ಹಿಂದೆ ನಮ್ಮ ಬಾವಿಯಲ್ಲಿ ನೀರಿನ ಕೊರತೆ ಕಾಣಿಸಿದಾಗ ನಾವು ನೀರು ಇಂಗಿಸುವುದರ ಮೂಲಕ ಮತ್ತು ಅಂತರ್ಜಲ ಸಂರಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಮತ್ತು ನಾವು ನಮ್ಮದೇ ಆದ ಒಂದು ವಿಧಾನಗಳಲ್ಲಿ ಮಳೆ ನೀರು ಕೊಯ್ಲು, ಜಲ ಸಂರಕ್ಷಣೆಯನ್ನು ಮಾಡುತ್ತಾ ಬಂದಿರುತ್ತೇವೆ. ಮನೆಯ ಚಾವಣಿಗೆ ನೀರನ್ನು ಮಳೆ ನೀರು ಕೊಯ್ಲು ಮಾಡಿ ಬಾವಿಗೆ ಇಂಗಿಸುತ್ತಿದ್ದೇವೆ. ಮತ್ತು ಬೇರೆ ಬೇರೆ ವಿಧಾನಗಳ ಮೂಲಕ, ಇಂಗು ಗುಂಡಿಗಳ ಮೂಲಕ, ಇಂಗು ಬಾವಿಗಳ ಮೂಲಕ ಮತ್ತು ಹುತ್ತದ ಮೂಲಕ, ಮರದ ಮೂಲಕ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ನೀರನ್ನು ನಾವು ಭೂಮಿಗೆ ಮರುಪೂರಣ ಮಾಡಿ ಇಂಗಿಸುತ್ತಿದ್ದೇವೆ. ಇದರಿಂದ ನಮ್ಮ ಅಂತರ್ಜಲ ಮಟ್ಟವು ಇವತ್ತು ಕೂಡ ನಾವು ನೀರಿನ ಸಮಸ್ಯೆ ಪಡುವಂತಹ ಸಂದರ್ಭಗಳು ಬರಲಿಲ್ಲ. ಯಾಕಂದರೆ ಈ ಒಂದು ಮೇ ತಿಂಗಳಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ನೀರು ಬರಿದಾಗಿದೆ. ಕೆರೆಗಳು, ಕೊಳಗಳು, ನದಿಗಳು ಕೂಡ ಬರಿದಾಗಿರುವಂತಹ ಮಾಹಿತಿಗಳು, ಸುದ್ದಿಗಳು ಆಗ ಎಲ್ಲ ಕೇಳ್ತಾ ಇದ್ದೇವೆ. ಆದರೆ ನಮಗೆ ಅಂತಹ ಸಮಸ್ಯೆಗಳು ಇಲ್ಲ. ಯಾಕಂದರೆ ನಾವು ಬಹಳ 20 ವರ್ಷಗಳಿಂದ ನಿರಂತರವಾಗಿ ವಿವಿಧ ನಮೂನೆಗಳಲ್ಲಿ ನೀರನ್ನು ಇಂಗಿಸುವುದರಿಂದ ನಮಗೆ ಈ 2-3 ತಿಂಗಳುಗಳಿಗೂ ಕೂಡ ಬೇಕಾದಷ್ಟು ನೀರು ನಮಗೆ ಲಭ್ಯವಿರುತ್ತದೆ. ಆದ್ದರಿಂದ ನಮ್ಮ ನೀರಿನ ಸಮಸ್ಯೆಯನ್ನು ನಾವು ದೂರ ಮಾಡುವಲ್ಲಿ ಯಶಸ್ವಿಯಾಗಿರುತ್ತೇವೆ. ಇದು ನಮ್ಮ ಮನೆಯ ಹಳೆಯದಾದ ತುಂಬ ಆಳವಾದಂತಹ ಬಾವಿಯ ಒಂದು ಒಳನೋಟ. ಈ ಬಾವಿಯಲ್ಲಿ ಕಳೆದ ಏಪ್ರಿಲ್-ಮೇ ತಿಂಗಳಲ್ಲಿ ಸುಮಾರು 8 ಅಡಿಗಿಂತಲೂ ಹೆಚ್ಚು ನೀರಿತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಮಳೆಯು ಬಂದಿದೆ. ಆ ಮಳೆಯು ಬಂದ ನಂತರ ನೀರಿನ ಅಂಶವು ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಈಗಲೂ ಕೂಡ ಬಾವಿಯಲ್ಲಿ 6 ಅಡಿಯಷ್ಟು ಧಾರಾಳವಾಗಿ ಲಭ್ಯವಿದೆ. ಅದು ನಮ್ಮ ಮನೆ ಬಳಕೆಗೆ, ನಮ್ಮ ಅನುಕೂಲತೆಗೆ ತಕ್ಕಂತೆ ಅದು ಉಪಯೋಗವಾಗುತ್ತಿದೆ. ಹಿತವಾಗಿ, ಮಿತವಾಗಿ ನಾವು ಬಳಕೆಯನ್ನು ಮಾಡಿದರೆ ನೀರು ನಮಗೆ ಸುಲಭವಾಗಿ ಉಳಿಸಬಹುದಾಗಿರುತ್ತದೆ. ಇಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಒಂದು ವಿಚಾರವೆಂದರೆ, ನೀರು ಇಂಗಿಸಿದರೆ ನೀರುಂಟು, ಇಲ್ಲದಿದ್ದರೆ ನಾವುಂಟು. ನಮಗೆ ಮುಂದಿನ ಬರುವ ದಿನಗಳಲ್ಲಿ ಕಷ್ಟಗಳು, ಸಮಸ್ಯೆಗಳು ಕಾಡುವುದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ನೀರು ಇಂಗಿಸುವುದು ಬಹಳ ಮುಖ್ಯವಾಗಿರುತ್ತದೆ. ನಾವು ನಮ್ಮಲ್ಲಿ ಅಳವಡಿಸಿರುವ ಸರಳ ಜಲ ಸಂರಕ್ಷಣಾ ವಿಧಾನಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳು, ವಿಚಾರಗಳು, ಅದಕ್ಕೆ ಬಂದಂಥ ಮಾದರಿಗಳು ನಮ್ಮ ಈ ಚಾನಲ್ನಲ್ಲಿ ಲಭ್ಯ ಇರುತ್ತದೆ. ಆದ್ದರಿಂದ ಸಮಯಾವಕಾಶವಿದ್ದಾಗ ನೀವೆಲ್ಲರೂ ಕೂಡ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಮ್ಮ ಜಲ ಸಂರಕ್ಷಣೆಗೆ ಸಂಬಂಧಪಡಿಸಿದಂಥ ಬಹಳಷ್ಟು ವಿಡಿಯೋಗಳು ಇರುವುದನ್ನು ನೀವು ಗಮನಿಸಬಹುದು. ಜೊತೆಗೆ ನೀವು ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ಮತ್ತು ನೀವೆಲ್ಲರೂ ಕೂಡ ಆ ವಿಚಾರಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಈ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸಿರಿ. ಹಾಗೂ ನೀರಿನ ಸಮಸ್ಯೆಗಳನ್ನು ಹೋಗಲಾಡಿಸಲು ನಮ್ಮ ವಿಡಿಯೋ ವಿಚಾರಗಳು ಮತ್ತು ಸರಳ ಮಾದರಿಗಳು ಬಹಳ ಸಹಕಾರ ಮತ್ತು ಉಪಯೋಗವಾಗಲಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಇಲ್ಲಿ ನಾವೆಲ್ಲರೂ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ಒಂದು ಮುಖ್ಯವಾದ ವಿಷಯವೆಂದರೆ, ನೀರು ಇಂಗಿಸಿದರೆ ನೀರುಂಟು. ಯಾಕೆಂದರೆ ನೀರು ಇಂಗಿಸಿದರೆ ಮಾತ್ರ ನಮ್ಮ ಅಂತರ್ಜಲ ವೃದ್ಧಿಯಾಗುತ್ತೆ. ಇಲ್ಲದಿದ್ದರೆ ಇರುವಂತಹ ಜಲವನ್ನು ತೆಗೆದು ಬಳಸಿಕೊಳ್ಳುತ್ತಾ ಬರುತ್ತೇವೆ ಮತ್ತು ಅದು ಬರಿದಾಗುತ್ತಾ ಇರುತ್ತದೆ. ಆದ್ದರಿಂದ ಅದನ್ನು ತುಂಬಿಸುವಂಥದ್ದು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ನಾಶ ಮತ್ತು ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿರುವ ಅಂತರ್ಜಲವು ಬಹಳ ಕಡಿಮೆಯಾಗಿರುವುದರಿಂದ ನೀರು ಇಂಗಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ,
ನಿಮಗೆ ಅನಿಸಬಹುದು ಇದು ನಾವು ಯಾಕೆ ಈ ಬಾವಿಯನ್ನು ಈ ರೀತಿಯಾಗಿ ನೆರಳು ಪರದೆ ಹಾಕಿ ಮುಚ್ಚಿಟ್ಟಿರುತ್ತೇವೆ ಎಂದು. ಯಾಕೆಂದರೆ ಬಾವಿಯನ್ನು ಮತ್ತು ಟ್ಯಾಂಕಿಗಳನ್ನೆಲ್ಲವೂ ಕೂಡ ನಾವು ಮುಚ್ಚಿ ಇಡುವುದು ಬಹಳ ಮುಖ್ಯವಾಗಿದೆ. ಇಲ್ಲದಿದ್ದರೆ ನಮ್ಮ ಬಾವಿಯಲ್ಲಿರುವ ಜಲಮೂಲಗಳಿರುವಂತಹ ನೀರು ಆವಿಯಾಗಿ ಹೋಗುವುದರಿಂದ ನಮಗೆ ನೀರಿನ ಕೊರತೆ ಕಾಡಬಹುದು. ಆದ್ದರಿಂದ ಸುತ್ತಮುತ್ತಲು ಮರಗಿಡಗಳು ಇದ್ದಲ್ಲಿ ಮತ್ತು ಈ ರೀತಿಯಾಗಿ ಬಾವಿಗಳನ್ನು ಮುಚ್ಚಿ ಇಡುವುದರಿಂದ ಜಲಮೂಲಗಳನ್ನು ಸಂರಕ್ಷಣೆ ಮಾಡಿ ಉಳಿಸಲು ತುಂಬ ಸಹಕಾರಿಯಾಗಿರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಹೆಚ್ಚಿನ ಬಾವಿಗಳನ್ನು ಮತ್ತು ಜಲಮೂಲಗಳನ್ನು ಒಳ್ಳೆಯ ನೆರಳು ಪರದೆಗಳನ್ನು ಬಳಸಿ ಅಥವಾ ಇತರ ಯಾವುದೇ ವಸ್ತುಗಳನ್ನು ಬಳಸಿ ಅಥವಾ ಸುತ್ತಮುತ್ತ ಮರಗಿಡಗಳನ್ನು ಬೆಳೆಸುವುದರಿಂದ ನೀರಿನ ಅಂಶವನ್ನು ಆವಿಯಾಗುವುದು ತಡೆಯಬಹುದು ಮತ್ತು ಅಂತರ್ಜಲವನ್ನು ವೃದ್ಧಿಸುವಲ್ಲಿ ಬಹಳ ಸಹಕಾರವನ್ನು ಮಾಡುತ್ತದೆ. ಇದು ನಾವು ಅನುಶೋಧಿಸಿರುವ ಸರಳ ಮಳೆನೀರು ಕೊಯ್ಲು ಫಿಲ್ಟರ್ ಆಗಿರುತ್ತದೆ. ಇದನ್ನು ಬಳಸಿಕೊಂಡು ನಮ್ಮನ್ನು ಒಳಗೊಂಡಂತೆ ಬಹಳಷ್ಟು ಜನರು ಛಾವಣಿಗೆ ಮಳೆ ನೀರನ್ನು ಕೊಯ್ಲು ಮಾಡಿ ಬಾವಿ ಬೋರ್ವೆಲ್ಗಳಿಗೆ ನೀರನ್ನು ಇಂಗಿಸಿ ಅಂತರ್ಜಲ ವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ ಎಂದು ತಿಳಿಸಲು ತುಂಬ ಸಂತೋಷವಾಗುತ್ತದೆ. ಪ್ರಿಯ ವೀಕ್ಷಕರೇ, ಮಳೆ ನೀರು ಕೊಯ್ಲು ಜಲ ಸಂರಕ್ಷಣೆಗೆ ಸಂಬಂಧಿಸಿದ ಅಳವಡಿಸಿರುವ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ. ಸಮಯಾವಕಾಶವಿದ್ದ ವೀಕ್ಷಣೆ ಮಾಡಿರಿ. ಹಾಗೆಯೇ ನಮ್ಮ ಈ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸಿರಿ. ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.